ಕೊಡು ಜ್ಯೋತಿ. ನಿನ್ನ ತವರಿಗೆ ಒಳ್ಳೇದಾಗ್ಲಿ ಅಂತ ತುಂಬು ಹೃದಯದಿಂದ ಹಾರೈಸ್ಕೊ. ಭಾವ, ನಾನೇ ನಿಮ್ಮ ಹತ್ರ ಹಣ ಕೇಳೋಣ ಅಂತ ಬಂದೆ. ಆದ್ರೆ ನೀವಾಗೆ ಕೊಟ್ಟು ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ. ನಿಮ್ಮ ದೊಡ್ಡತನ ಅಂತ ತೋರಿಸ್ಬಿಟ್ರಿ ಭಾವ. ಇದರಲ್ಲೊಂದು ವ್ಯಾಪಾರ ಶುರು ಮಾಡಿ ಈ ವರ್ಷನೇ ನಿಮ್ಮ ಸಾಲ ಎಲ್ಲ ತೀರಿಸ್ಬಿಡ್ತೀನಿ. ಬೇಡ ಚಂದ್ರಣ್ಣ, ಈ ಹಣ ನೀವು ವಾಪಸ್ ಕೊಡೋದು ಬೇಕಾಗಿಲ್ಲ. ಯಾಕೆಂದ್ರೆ ಇದನ್ನ ನೀವು ನಿಮ್ಮ ತಂಗಿ ಗೆದ್ದಿದ್ದೀರಾ ಅಷ್ಟೇ ಅಲ್ಲ, ಇದರಲ್ಲಿ ನನ್ನ ಸ್ವಾರ್ಥನೂ ಇದೆ. ನಿಮ್ಮ ತಂಗಿ ಇಲ್ಲಿ ಸುಖವಾಗಿರ್ಬೇಕಾದ್ರೆ ಅಲ್ಲ ಅವಳ ತವರು ಅಂದ್ರೆ ನೀವುಗಳು ಸಂತೋಷವಾಗಿರ್ಬೇಕು, ಸುಖವಾಗಿರ್ಬೇಕು. ಇದು ನಮ್ಮ ಜ್ಯೋತಿ ಆಸೆ. ಅವಳ ಆಸೆನ ಪೂರೈಸೋದು ನನ್ನ ಆಸೆ. ತವಗೂ ನಮ್ಮ ಹೆಣ್ಮಕ್ಳಿಗೂ ಅದು ಎಂಥ ಸಂಬಂಧ ಚಂದ್ರಣ್ಣ. ಮದುವೆ ಆ ಗಂಡನ ಮನೆಗೆ ಬಂದ್ರು ಆ ತವ್ರ ಮನೆ ಬಗ್ಗೆ ಅವ್ರಿಗೆ ಅದೆಷ್ಟು ವ್ಯಾಮೋಹ, ಅದೆಷ್ಟು ವಿಶ್ವಾಸ, ಅದನ್ನ ಯಾವುದ್ರಿಂದಾನೂ ಅಳಿಯೋಕ್ ಸಾಧ್ಯನೇ ಇಲ್ಲ. ಅದು ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲ ಅಲ್ವಾ ಚಂದ್ರಣ್ಣ? ಹೌದು ಭಾವ. ಇಂಥ ಹೆಣ್ಮಕ್ಳಿರೋದ್ರಲ್ಲೇ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗ್ತಿರೋದು. ಬರ್ತೀನಿ ಭಾವ, ಬರ್ತೀನಮ್ಮ. ದೇವರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿಟ್ಟಿರ್ಲಿ. ಇರೋಣ ಗಂಗಮ್ಮ, ಅದನ್ನೆಲ್ಲ ಜೀಪ್ನಲ್ಲಿ ಇಡ್ಸು. ಅಣ್ಣ, ಮನೆಯವ್ರಿಗೆಲ್ಲ ಬಟ್ಟೆಗಳಿವೆ. ಆಮೇಲೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಎಲ್ಲ ಬಾಟ್ಲಲ್ಲಿದೆ. ಅಮ್ಮನಿಗೆ ತುಂಬಾ ಇಷ್ಟ, ಹುಷಾರು. ಆಮೇಲೆ ಹಣ್ಣುಗಳಿವೆ. ಅಪ್ಪನಿಗೆ, ಅಮ್ಮನಿಗೆ, ಮಕ್ಕಳಿಗೆಲ್ಲ ಕೊಡು. ಹೂವನ್ನ ಈಶ್ವರನ ದೇವಸ್ಥಾನಕ್ಕೆ ಕೊಡು. ಬಾಣ. ಅಣ್ಣ, ಎಲ್ಲರನ್ನು ಕೇಳಿದೆ ಅಂತ ಹೇಳು. ಕಾಗದ ಬರಿ, ಆಗಾಗ ಬರ್ತಾ ಇರು. ಬರ್ತೀನಮ್ಮ. ಅಣ್ಣ, ಬರ್ತೀನಿ.